ನಾಮ ಮಾತ್ರ ಮಹಿಮೆ ಪಡಲಿ. ಯೋಹಾನ 14ನೇ ಅಧ್ಯಾಯದಲ್ಲಿ 18, 19 ಈ ರೀತಿಯಾಗಿ ಹೇಳುತ್ತೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ಕಾಣುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕಿರುವುದರಿಂದ ನೀವು ಬದುಕುವಿರಿ. ಆಮೇನ್. 20ನೇ ವಾಕ್ಯ ಹೇಳ್ತದೆ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದರಿಂದ ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ಆಮೇನ್. ದೇವರ ವಾಕ್ಯಗಳನ್ನು, ಆತನ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೀತಾರೋ ಅವರೇ ಯೇಸು ಸ್ವಾಮಿನ ಪ್ರೀತಿಸ್ತೀನಿ ಅಂತ ದೇವ್ರ ವಾಕ್ಯಗಳು ಹೇಳ್ತದೆ. ನಮ್ಮ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಮ್ಮನ್ನು ದೇವ್ರು ಹೇಳ್ತಾರೆ, ಅನಾಥಾಗಿ ನಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್.